ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 23. ಯೇ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ ತೇ ಅಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಭಾವಾರ್ಥ: ಕೃಷ್ಣನು ದೇವತೆಗಳ ಪೂಜೆಯಲ್ಲಿ ನಿರತರಾದವರು ಪರೋಕ್ಷವಾಗಿ ನನ್ನನ್ನೇ ಪೂಜಿಸುತ್ತಿದ್ದರೂ ಅವರು ಹೆಚ್ಚು ಬುದ್ಧಿವಂತರಲ್ಲ ಎಂದು ಹೇಳುತ್ತಾನೆ. ಉದಾಹರಣೆಗೆ, ಒಬ್ಬ ಮನುಷ್ಯನು ಮರದ ಬೇರಿಗೆ ನೀರು ಹಾಕದೆ ಅದರ ಎಲೆಗಳು ಮತ್ತು ರೆಂಬೆಗಳಿಗೆ ನೀರು ಹಾಕಿದರೆ ಅದು ಸಾಕಷ್ಟು ತಿಳುವಳಿಕೆ ಇಲ್ಲದೆ ಅಥವಾ ನಿಯಂತ್ರಕ ತತ್ವಗಳನ್ನು ಅನುಸರಿಸದೆ ಮಾಡುವ ಕೆಲಸವಾಗುತ್ತದೆ. ಹಾಗೆಯೇ ದೇಹದ ಬೇರೆ ಬೇರೆ ಭಾಗಗಳಿಗೆ ಸೇವೆ ಮಾಡುವ ವಿಧಾನವೆಂದರೆ ಹೊಟ್ಟೆಗೆ ಆಹಾರವನ್ನು ಕೊಡುವುದು. ದೇವತೆಗಳು ಪರಮಪ್ರಭುವಿನ ಸರ್ಕಾರದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಮತ್ತು ನಿರ್ದೇಶಕರು ಎನ್ನಬಹುದು. ಮನುಷ್ಯನು ಅನುಸರಿಸಬೇಕಾದದ್ದು ಸರ್ಕಾರವು ಮಾಡಿದ ಕಾನೂನುಗಳನ್ನು, ಅಧಿಕಾರಿಗಳು ನಿರ್ದೇಶಕರು ಮಾಡಿದ ಕಾನೂನುಗಳನ್ನಲ್ಲ. ಹಾಗೆಯೇ ಪ್ರತಿಯೊಬ್ಬನು ಪರಮಪ್ರಭುವಿಗೆ ಮಾತ್ರ ಪೂಜೆಯನ್ನು ಸಲ್ಲಿಸಬೇಕು. ಅದು ತಾನಾಗಿಯೇ ಪ್ರಭುವಿನ ಬೇರೆ ಬೇರೆ ಅಧಿಕಾರಿಗಳನ್ನು ಮತ್ತು ನಿರ್ದೇಶಕರನ್ನು ತೃಪ್ತಿಪಡಿಸುತ್ತದೆ. ಅಧಿಕಾರಿಗಳು ಮತ್ತು ನಿರ್ದೇಶಕರು ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯನಿರತರಾಗಿರುತ್ತಾರೆ. ಅಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಲಂಚ ಕೊಡುವುದು ಕಾನೂನಿಗೆ ವಿರುದ್ಧವಾದುದು. ಇದನ್ನು ಇಲ್ಲಿ ಅವಿಧಿ ಪೂರ್ವಕಂ ಎಂದು ಹೇಳಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣನು ದೇವತೆಗಳನ್ನು ಅನಗತ್ಯವಾಗಿ ಪೂಜಿಸುವುದಕ್ಕೆ ಸಮ್ಮತಿ ಕೊಡುವುದಿಲ್ಲ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಷಯ ದೇವತೆಗಳ ಭಕ್ತರ ಬಗ್ಗೆ. ಅದರಲ್ಲೂ 33 ಕೋಟಿ ದೇವತೆಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಬ್ಬರನ್ನ ನಾವು ತಗೋಬೋದು. ಅಂದರೆ ಬ್ರಹ್ಮ ಮತ್ತು ಶಿವ. ಅವರು ಪ್ರಮುಖರಾಗಿರ್ತಾರೆ. ಅಂದರೆ ಚೀಫ್ ಡೆಮಿಗಾಡ್ಸ್ ಅಂತ ಹೇಳ್ತಾರೆ ಅವ್ರಿಗೆ. ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ದೇವತೆಗಳು, ಅದರಲ್ಲೂ ಮುಖ್ಯವಾಗಿ ಅಷ್ಟದಿಗ್ಬಾಲಕರಿರ್ಬೋದು, ಅಥವಾ ನಾವು ನೋಡೋ ಹಾಗೆ ಇಂದ್ರ, ಚಂದ್ರ, ವರುಣ, ವಾಯು, ಹೀಗೆ ಸಾಕಷ್ಟು ಹೆಸರುಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಗಣೇಶ, ಶಿವ, ನಂತರ ಹನುಮಾನು ದೇವತೆಯಲ್ಲ, ಹನುಮಾನ್ ಭಕ್ತ ಆಗ್ತಾನೆ. ಆದರೆ ಪೂಜೆ ಮಾಡೋದಕ್ಕೆ ಸಾಕಷ್ಟು ದೇವಾಲಯಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇಲ್ಲಿ. ಅದರಲ್ಲೂ ಸಾಕಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ಶಿವನ ದೇವಾಲಯಕ್ಕೆ ಹೋಗ್ತಾರೆ, ನಂತರ ಗಣೇಶನನ್ನು ಪೂಜೆ ಮಾಡ್ತಾರೆ, ನಂತರ ಹನುಮಂತನನ್ನು ಪೂಜೆ ಮಾಡ್ತಾರೆ, ನಂತರ ಸ್ವಲ್ಪ ಜನ ಅಯ್ಯಪ್ಪನ ಪೂಜೆ ಮಾಡ್ತಾರೆ, ಇನ್ನಷ್ಟು ಜನ ದೇವಿಗಳ ಆರಾಧಕರಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ದೇವತೆಗಳಲ್ಲಿ ಮುಖ್ಯವಾಗಿ ಗಂಗಮ್ಮ, ಅವ್ರಿಗೆ ಇಷ್ಟಪಟ್ಟಿದ್ದ ಹೆಸರುಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಕೆಲವರು ಬಂಡೆ ನಾಗಮ್ಮ, ಬೇಕಾದಷ್ಟು ಅವ್ರಿಗೆ ಗೊತ್ತಿರೋದಿಲ್ಲ. ಆ ದೇವತೆಗಳ ಹೆಸರನ್ನು ನಾವು ಎಲ್ಲಿ ಪುರಾಣದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಅಂಥ ಹೆಸರುಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. 33 ಕೋಟಿ ದೇವತೆಗಳ ಹೆಸರನ್ನು ನಮ್ಮ ಕೈಲಿ ಹೇಳೋದಕ್ಕೂ ಆಗೋದಿಲ್ಲ ಅಥವಾ ಓದೋದಕ್ಕೂ ಆಗೋದಿಲ್ಲ, ಅಷ್ಟು ಜನ ದೇವತೆಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾದಂಥ ದೇವತೆಗಳನ್ನು ಪೂಜೆ ಮಾಡೋದು ಸಾಕಷ್ಟು ಜನ ಇದ್ದಾರೆ. ಆದರೆ ಇಲ್ಲಿ ಭಗವಂತ ಪರೋಕ್ಷವಾಗಿ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥವರು ಹೆಚ್ಚು ಬುದ್ಧಿವಂತರಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಉದಾಹರಣೆಗೆ ಪ್ರಭುಪಾದರು ಮರಕ್ಕೆ ನೀರು ಹಾಕಬೇಕಾದ್ರೆ ನಾವು ಬುಡಕ್ಕೆ ನೀರು ಹಾಕಬೇಕು. ಅದು ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಅದರಲ್ಲಿ ಯಾತಕ್ಕೆ ಈ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಪ್ರಭುಪಾದರು ಈವನ್ ನಾವು ದೇಹಕ್ಕೆ ನಮಗೆ ಶಕ್ತಿ ಬರಬೇಕಾದ್ರೆ ನಾವು ಆಹಾರನ ಹೊಟ್ಟೆಗೆ ಕೊಡಬೇಕಾಗತ್ತೆ.
ಅದೇ ಹೊಟ್ಟೆಗೆ ಆಹಾರನ ನಾನು ಕೊಡದೆ ಕಣ್ಣಿಂದ ಅಥವಾ ಮೂಗಿಂದ ಅಥವಾ ಕಿವಿಯಿಂದ ಈ ರೀತಿ ನಾನು ಆಹಾರನ ಬಲವಂತವಾಗಿ ನಾನು ಹೊಟ್ಟೆಗೆ ಕೊಡೋಕ್ಕಾಗೋದಿಲ್ಲ, ಅಥವಾ ನನಗೆ ಶಕ್ತಿ ಬರುತ್ತೆ ಅನ್ನೋ ರೀತಿಯಲ್ಲಿ ಕೊಡೋಕ್ಕಾಗಲ್ಲ. ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಭುಪಾದರು. ಕೆಲವರು ಎಲೆ ಮೇಲೆ ಅಥವಾ ಕೊಂಬೆ ಮೇಲೆ ಎಲ್ಲೆಲ್ಲೋ ನೀರು ಹಾಕ್ತಾ ಇದ್ರೆ ಅದು ಕೊನೆಗೆ ಕೆಳಗಡೆನೆ ಬರುತ್ತೆ, ಬುಡಕ್ಕೆ ಬರುತ್ತೆ. ಅದನ್ನೇ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು. ಅವರು ಅಷ್ಟೊಂದು ಬುದ್ಧಿವಂತರಲ್ಲ, ಯಾಕಂದರೆ ಅದು ಅವಿಧಿಪೂರ್ವಕಂ ಅಂತ ಹೇಳ್ತಾ ಇದ್ದಾನೆ. ಅದು ವಿಧಿಪೂರ್ವಕವಾಗಿಲ್ಲ. ಅದೇನಪ್ಪ ಅಂದರೆ ಅವಿಧಿಪೂರ್ವಕಂ ಅಂತ ಈ ಶಬ್ದನ ಉಪಯೋಗಿಸಿದ್ದಾನೆ ಭಗವಂತ. ಅದರಲ್ಲೂ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನನ್ನು, ಅದರಲ್ಲೂ ಮುಖ್ಯವಾಗಿ ನಿರ್ದೇಶಕರಿರ್ಬೋದು, ಅಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳಿರ್ಬೋದು, ಆಫೀಸರ್ಸ್ ಇರ್ಬೋದು, ಅವ್ರಿಗೆ ನಾವು ಲಂಚ ಕೊಟ್ಟು ನಮ್ಮ ಕೆಲಸನ ಮಾಡಿಸ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಏನು ಕಾನೂನನ್ನು ಮಾಡುತ್ತೆ ಅದನ್ನು ನಾವು ಪಾಲನೆ ಮಾಡಬೇಕೇ ಹೊರತು ಅಧಿಕಾರಿಗಳು ಅಥವಾ ನಿರ್ದೇಶಕರು ಮಾಡಿರ್ತಕ್ಕಂಥ ಕಾನೂನನ್ನು ನಾವು ಉಪಯೋಗಿಸ್ಕೋಬಾರ್ದು, ಅಥವಾ ಅದನ್ನು ನಾವು ಏನು ಚಾಲನೆಯಲ್ಲಿ ತಗೋಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ಉದಾಹರಣೆ ಸಮೇತ ಕೊಡ್ತಾ ಇದ್ದಾರೆ. ಯಾಕಂದರೆ ಕೃಷ್ಣನು ದೇವತೆಗಳನ್ನು ಅನಗತ್ಯವಾಗಿ ಪೂಜಿಸುವುದಕ್ಕೆ ಸಮ್ಮತಿ ಕೊಡುವುದಿಲ್ಲ. ಇದಕ್ಕೆ ನಾನು ಉದಾಹರಣೆ ಕೊಡೋದಾದರೆ ಶ್ರೀಮದ್ ಭಾಗವತದಲ್ಲಿ ಕೂಡ ನಂದ ಮಹಾರಾಜ ಅಂದರೆ ಕೃಷ್ಣನ ತಂದೆ ಯಾವಾಗ ಇಂದ್ರನನ್ನು ಪೂಜೆ ಮಾಡೋದಕ್ಕೋಸ್ಕರ, ಅಂದರೆ ಇಂದ್ರನಿಂದ ನಮಗೆ ಮಳೆ ಬರುತ್ತೆ, ಮಳೆಯಿಂದ ನಮಗೆ ವ್ಯವಸಾಯ ಆಗುತ್ತೆ, ವ್ಯವಸಾಯದಿಂದ ನಮಗೆ ಧಾನ್ಯಗಳೆಲ್ಲ ಉತ್ಪತ್ತಿ ಮಾಡ್ಕೋಬೋದು, ಅದರಿಂದ ನಾವು ಕ್ಷೇಮವಾಗಿದ್ದೀವಿ ಅನ್ನೋ ಕಾರಣಕ್ಕೆ ಏನು ಬೃಂದಾವನದಲ್ಲಿರ್ತಕ್ಕಂಥ ಜನರು ಅಂದರೆ ನಂದರ ಮಹಾರಾಜನ ನೇತೃತ್ವದಲ್ಲಿ ಒಂದು ಇಂದ್ರಯಜ್ಞನ ಏರ್ಪಡಿಸಿರ್ತಾರೆ. ಆಗ ಅಲ್ಲಿರ್ತಕ್ಕಂಥ ನಂದ ಮಹಾರಾಜನ ಮಗ ಕೃಷ್ಣ ಏನು ಹೇಳ್ತಾನೆ, ಯಾತಕ್ಕೋಸ್ಕರ ಇಷ್ಟೊಂದು ದೊಡ್ಡದಾಗಿ ನೀವು ಒಂದು ಯಜ್ಞ ಮಾಡೋಕ್ಕೆ ಹೋಗ್ತಾ ಇದ್ರಲ್ಲ, ಇದ್ರ ಉದ್ದೇಶ ಏನು ಅಂತ ಕೇಳ್ತಾನೆ. ಆಗ ನಂದ ಮಹಾರಾಜ ಹೇಳ್ತಾನೆ, ಇದು ಇಂದ್ರ ಯಜ್ಞ ಅಂದ್ಬಿಟ್ಟು, ಯಾತಕ್ಕಂದರೆ ಇಂದ್ರ ನಮಗೆ ಮಳೆಯನ್ನು ಕೊಡ್ತಾನೆ, ಮಳೆಯಿಂದ ನಮಗೆ ಎಲ್ಲ ರೀತಿಯ ಅವಶ್ಯಕತೆ ಪೂರೈಕೆ ಆಗುತ್ತೆ, ಆ ಕಾರಣಕ್ಕೆ ನಾವು ಪ್ರತಿ ಸಾರಿ ಕೂಡ ನಾವು ಈ ಯಜ್ಞನ ನಾವು ಏರ್ಪಾಡು ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಮಳೆ ನೆಲದ ಮೇಲೂ ಬೀಳುತ್ತೆ, ನದಿ ಮೇಲೆ ಬೀಳುತ್ತೆ, ಬಂಡೆ ಮೇಲೆ ಬೀಳುತ್ತೆ, ಎಲ್ಲ ಕಡೆನೂ ಮಳೆ ಬೀಳುತ್ತೆ. ಆದರೆ ನೀವು ತಿಳ್ಕೊಂಡಿರೋ ಹಾಗೆ ನಿಮಗೆ ಮಳೆಯಿಂದನೇ ಅನುಕೂಲ ಆಗುತ್ತೆ ಅನ್ನೋದಾದರೆ ಮಳೆ ಎಲ್ಲ ಕಡೆನೂ ಬೀಳ್ತಾ ಇರುತ್ತೆ. ನೀವು ನೋಡಿರೋ ಹಾಗೆ ನದಿ ಮೇಲೆ ಅಥವಾ ಸಮುದ್ರದ ಮೇಲೆ ಅಥವಾ ಬಂಡೆ ಮೇಲೆ ಬೆಟ್ಟ ಗುಡ್ಡದ ಮೇಲೆಲ್ಲ ಮಳೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಇಂದ್ರನಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾನೆ ಕೃಷ್ಣ. ಆಗ ನಂದ ಮಹಾರಾಜ್ ಹೇಳ್ತಾರೆ, ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ನೀನು ಸಣ್ಣ ಹುಡುಗ ಅಂತ ಹೇಳ್ತಾರೆ. ಇಲ್ಲ, ನಾನು ಹೇಳೋ ಪ್ರಕಾರ ಇಂದ್ರನ ಕರ್ತವ್ಯ ಅದು ಮಳೆ ಬರ್ಸೋದು, ಮಳೆ ಕೊಡ್ತಾನೆ. ಸೂರ್ಯನ ಕೆಲಸ ಏನಪ್ಪ ಅಂದರೆ ಬೆಳಕನ್ನು ಕೊಡೋದು. ಈ ರೀತಿ ಎಲ್ಲ ದೇವತೆಗಳೆಲ್ಲ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ, ನಾವೇನು ಅವ್ರಿಗೆಲ್ಲ ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ವಾದ ಮಾಡ್ತಾನೆ. ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಗೋವರ್ಧನ ಗಿರಿಯನ್ನು ಅಂದರೆ ಗೋವರ್ಧನ ಬೆಟ್ಟನ ನೀವು ಪೂಜೆ ಮಾಡಿದ್ರೆ ನಮಗದು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಲ್ಲ ಗೋವರ್ಧನ ಬೆಟ್ಟ ಯಾವ ರೀತಿ ನಮಗೆ ನಮ್ಮ ದನ ಕರುಗಳಿಗೆಲ್ಲ ಯಾವ ರೀತಿ ನೆರಳನ್ನು ಕೊಡ್ತಾ ಇದೆ. ನಂತರ ತಪ್ಪಲಿನಲ್ಲಿರ್ತಕ್ಕಂಥ ನೀರಿನ ಅವಶ್ಯಕತೆ ಎಷ್ಟಿದೋ ಅಷ್ಟೆಲ್ಲ ನಮಗೆ ಸಿಗ್ತಾ ಇದೆ. ಹೊಸ ಹೊಸ ಹುಲ್ಲು ಬೆಳೆದಿದೆ, ಅದರಿಂದ ನಮ್ಮ ಹಸು ಕರುಗಳಿಗೆ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ. ಅದನ್ನು ಬಿಟ್ಬಿಟ್ಟು ನೀವು ಗೋವರ್ಧನ ಗಿರಿಯನ್ನು ಪೂಜೆ ಮಾಡೋದು ಬಿಟ್ಟು ನೀವು ಇಂದ್ರಯಜ್ಞ ಮಾಡ್ತಾ ಇದ್ದೀರಲ್ಲ, ಇದು ಸರಿ ಇಲ್ಲ. ಇಂದ್ರಯಜ್ಞನ ಬೇಕಾದ್ರೆ ಇನ್ನೂ ಸರಿ ಮಾಡಿ, ಈಗ ಗೋವರ್ಧನಿಗೆ ಪೂಜೆ ಮಾಡಿ ಅಂತ ಕೇಳ್ಕೊಳ್ತಾನೆ ಕೃಷ್ಣ. ಆಗ ತಂದೆ ನಂದ ಮಹಾರಾಜ್ ಹೇಳ್ತಾರೆ, ಇಲ್ಲ, ಈ ಸಾರಿ ಆಲ್ರೆಡಿ ನಾವು ಅರೇಂಜ್ ಮಾಡ್ಕೊಂಬಿಟ್ಟಿದ್ದೀವಿ, ಈ ಸಾರಿ ಇಂದ್ರಯಜ್ಞ ಮಾಡ್ತೀವಿ, ಮುಂದಿನ ಸಾರಿ ನಾವು ನೀನು ಹೇಳಿದಾಗೆ ನಿನಗೋಸ್ಕರ ನಾನು ಗೋವರ್ಧನ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ. ಆದರೆ ಕೃಷ್ಣ ಬಿಡೋದಿಲ್ಲ. ಕೃಷ್ಣ ಹೇಳ್ತಾನೆ, ಇಲ್ಲ, ಈಗ ನೀವೇನು ಪೂಜೆ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಥವಾ ಯಜ್ಞ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ, ಇದೇ ಪದಾರ್ಥಗಳನ್ನು ಇಟ್ಕೊಂಡು ನೀವು ಗೋವರ್ಧನನ್ನು ಪೂಜೆ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ತಂದೆ ಮಗನ ಮಾತನ್ನು ಮೀರೋಕ್ಕಾಗೋದಿಲ್ಲ. ಅದರಲ್ಲೂ ಕೃಷ್ಣನನ್ನು ನೋಡಿದ ತಕ್ಷಣ ಕೃಷ್ಣನ ಆಸೆ ಪೂರೈಸಬೇಕು ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಹಳ್ಳಿ ಜನ ಎಲ್ಲ ಏನು ಮಾಡ್ತಾರೆ, ಇಂದ್ರಯಜ್ಞನನ್ನು ತಪ್ಪಿಸ್ಬಿಟ್ಟು ಗೋವರ್ಧನ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಧಾರಾವಾಹಿಯಲ್ಲಿ ನೋಡಿರ್ತೀರಾ ಅಥವಾ ಏನು TV ಸೀರಿಯಲ್ ಅಂತ ಏನೆಲ್ಲ ಮಾಡಿದ್ದಾರೆ, ಶ್ರೀಮದ್ ಭಾಗವತದಿಂದ ತೊಗೊಂಡಿರ್ತಕ್ಕಂಥ ಕಥೆಯಲ್ಲಿ. ಆಗ ಇಂದ್ರನ ಕೋಪ ಎಷ್ಟಾಗತ್ತೆ, ಕೋಪದಿಂದ ಏನೆಲ್ಲ ಮಾಡ್ತಾನೆ, ಆತ ಸಂವರ್ತಕ ಮತ್ತು ಏನು ಮೋಡಗಳನ್ನೆಲ್ಲ ಕರೆಸಿ ಬೃಂದಾವನನ ಧ್ವಂಸ ಮಾಡಬೇಕು ಅಂದ್ಬಿಟ್ಟು ಈಗ ಸಿಕ್ಕಾಪಟ್ಟೆ ಮಳೆಯನ್ನು ಬರೆಸ್ತಾನೆ. ಆದರೆ ಆಗ ಮಳೆಕಾಲ ಅಲ್ಲ, ಅದು ಮಳೆಗಾಲ ಅಲ್ಲದೇ ಇದ್ರೂ ಕೂಡ ಇಂದ್ರನಿಗೆ ಕೋಪ ಯಾವ ರೀತಿ ಬರುತ್ತೆ ಅಂದರೆ, ಒಬ್ಬ ಯಕಶ್ಚಿತ್ ಒಬ್ಬ ಬಾಲಕನ ಮಾತನ್ನು ಕೇಳಿ ಈ ಹಳ್ಳಿ ಜನ ನನ್ನ ಯಜ್ಞ ಮಾಡೋದು ಬಿಟ್ಬಿಟ್ಟು ಗೋವರ್ಧನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಮಳೆಯನ್ನು ಬರೆಸ್ತಾನೆ. ಆದರೆ ಆಗ ಕೃಷ್ಣ ಏನು ಮಾಡ್ತಾನೆ ಅಂತ ನೀವೆಲ್ಲ ಕೇಳಿದ್ದೀರಾ, 7 ದಿನ 7 ರಾತ್ರಿ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಲ್ಲಿ ಎತ್ತಿ ಇಟ್ಕೊಳ್ತಾನೆ. ಆಗ ಅಲ್ಲಿರ್ತಕ್ಕಂಥ ಹಳ್ಳಿ ಜನ ಎಲ್ಲ ಅಲ್ಲಿ ಬಂದು ಸೇರ್ಕೊಳ್ತಾರೆ ಅಂದರೆ ಅವ್ರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಇದರಿಂದ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಸಂಗತಿ ಏನಂದರೆ, ಯಾವ ದೇವತೆಗಳನ್ನು ಪೂಜೆ ಮಾಡಿದ್ರೂ ಕೂಡ ನಮಗೆ ಪರಿಹಾರ ಇಲ್ಲ. ಅದರಲ್ಲೂ ಮುಖ್ಯವಾಗಿ ದೇವತೆಗಳ ಕೆಲಸ ದೇವತೆಗಳು ಮಾಡ್ತಾ ಇರ್ತಾರೆ.
ಆದರೆ ನಾವು ಭಗವಂತನನ್ನು ಸಂತೋಷ ಪಡಿಸಿದಾಗ ದೇವತೆಗಳೆಲ್ಲ, ಅದರಲ್ಲೂ ಮುಖ್ಯವಾಗಿ ಸರ್ಕಾರದ ಅಧಿಕಾರಿಗಳು, ನಿರ್ದೇಶಕರು ಎಲ್ಲ ಸರ್ಕಾರ ವಹಿಸ್ಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನು ಸರ್ಕಾರ ನೋಡ್ಕೊಳ್ತಾ ಇರತ್ತೆ. ಅದೇ ರೀತಿ ಭಗವಂತನನ್ನು ಸರ್ಕಾರದಲ್ಲಿರ್ತಕ್ಕಂಥ 33 ಕೋಟಿ ದೇವತೆಗಳ ಯೋಗಕ್ಷೇಮನ ಭಗವಂತ ನೋಡ್ಕೊಳ್ತಾನೆ. ಯಾವಾಗ ನಾವು ಭಗವಂತನನ್ನು ಆಶ್ರಯ ಪಡೆದಾಗ ಈ ದೇವತೆಗಳಿಗೂ ಕೂಡ ಸಂತೋಷ ಆಗತ್ತೆ. ಆ ಕಾರಣದಿಂದ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು, ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಅಂತ ವರ್ಣನೆ ಮಾಡಿದ್ದಾನೆ. ಆ ಕಾರಣದಿಂದ ನಮಗೇನಾದರೂ ಅವಶ್ಯಕತೆ ಇದ್ದಾಗ, ನಮಗೇನೇ ಬೇಕು ಬೇಡ ಇದ್ದರೂ ಕೂಡ ನಾವು ಸಾಕ್ಷಾತ್ ಭಗವಂತನ ಆಶ್ರಯ ಪಡ್ಕೊಂಡು ಭಗವಂತನ ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲ ವರಗಳು ನಮಗೆ ಸಿಗೋ ರೀತಿ ಭಗವಂತ ಮಾಡ್ತಾನೆ ಅಂತ ಹೇಳ್ತಾ ನಾನು ಈ ಶ್ಲೋಕನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.